ರಾಜ್ಯ ರಾಜಕಾರಣದಲ್ಲಿ ಕಾನೂನು ವಲಯದಲ್ಲಿ ದೊಡ್ಡ ಕುತೂಹಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜ್ಯ ಹೈಕೋರ್ಟ್ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಪಿಟಿಷನ್ ವಿಚಾರಣೆಗೆ ಬರಲಿದೆ. ರಾಜ್ಯಪಾಲರು ವರ್ಸಸ್ ಮುಖ್ಯಮಂತ್ರಿ, ರಾಜಭವನ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವ ವಾತಾವರಣ ನಿರ್ಮಾಣಗೊಂಡಿದೆ. ಮೂಡ ಹಗರಣದ ಆರೋಪಗಳ ವಿಷಯದಲ್ಲಿ ಈಗಾಗಲೇ ತನಿಖೆಗೆ ಪೂರ್ವಾನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಅದನ್ನ ಪ್ರಶ್ನಿಸಿಕೊಂಡು ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಬಂದಿದ್ದಾರೆ. ರಾಜ್ಯಪಾಲರು ಕೊಟ್ಟಿರುವ ಪೂರ್ವಾನುಮತಿಯನ್ನ ರದ್ದುಗೊಳಿಸಬೇಕು ಅಂತ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರ ರಿಟ್ ಪಿಟಿಷನ್ನಿನ ವಿಚಾರಣೆ ಆರಂಭಗೊಳ್ಳುತ್ತೆ. ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರು ವಿಚಾರಣೆಗೆ ಬರಲಿದೆ ಮುಖ್ಯ ನ್ಯಾಯಮೂರ್ತಿಗಳು ನಿರ್ಧರಿಸಿದ್ದಾರೆ. ಬೆಂಚ್ ಅಲಾಟ್ ಆಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠದ ಎದುರು ಸಿದ್ದರಾಮಯ್ಯನವರ ಅರ್ಜಿ ವಿಚಾರಣೆಗೆ ಬರಲಿದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತೋ ಸಿಗದಿಲ್ವೋ ಅನ್ನುವಂಥದ್ದು. ಅಕಸ್ಮಾತ್ ಇಲ್ಲಿ ರಿಲೀಫ್ ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಸಿದ್ದರಾಮಯ್ಯನವರ ಎದುರಿಗಿದೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾರು ವಾದ ಮಾಡ್ತಾರಂತೆ ಸಿದ್ದರಾಮಯ್ಯನವರ ಪರವಾಗಿ? ಈಗಾಗಲೇ ದೂರುದಾರರು ಕೆವಿಯೇಟ್ ಹಾಕಿಕೊಂಡಿರೋದ್ರಿಂದ ಇದನ್ನ ಏಕಪಕ್ಷೀಯವಾಗಿ ಮಧ್ಯಂತರ ತಡೆ ಕೊಡೋದಕ್ಕೆ ಬರೋದಿಲ್ಲ. ಅವ್ರಿಗೂ ಕೂಡ ಒಂದು ನೋಟಿಸ್ ಕೊಡಬೇಕಾಗತ್ತೆ. ಅವರಿಗೆ ನೋಟಿಸ್ ಸರ್ವ್ ಆಗಿದೆಯಾ? ಅವರ ಪರವಾಗಿ ಯಾರು ಬರ್ತಾರೆ ವಾದ ಮಾಡೋದಕ್ಕೆ? ಕೋರ್ಟ್ ಅಂದ್ರೆ ಕೋರ್ಟ್ ಹಾಲ್ ಸೀನ್ ಹೆಂಗಿರುತ್ತೆ ನಮಗೊಂಚೂರು ಇಂಟ್ರಡಕ್ಷನ್ ಕೊಡಿ. ಅಜಿತ್, ಏನೋ ಸಿದ್ದರಾಮಯ್ಯನವರು ಇವತ್ತು ಏನೋ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಪ್ರಶ್ನೆ ಮಾಡಿ ಒಂದು ರಿಟ್ ಅಪ್ಲಿಕೇಶನ್ ಅನ್ನು ಸಲ್ಲಿಸಿರುವಂತಹದ್ದು. ಅಂದ್ರೆ ರಿಟ್ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿಯೇ ಕೂಡ ಅವರ ಪರ ವಕೀಲರಿಗಾಗಲೇ ಯಾರು ರೆಸ್ಪಾಂಡೆಂಟ್ ಇದ್ದಾರೆ, ಅಂದ್ರೆ ಅದರಲ್ಲಿ ರಾಜ್ಯಪಾಲರ ಸೆಕ್ರೆಟರಿ ಆಗಲಿ ಅಥವಾ 3 ಜನ ದೂರುದಾರರಿದ್ದಾರೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಯಾರನ್ನ ರೆಸ್ಪಾಂಡೆಂಟ್ ಅಂತ ತೋರಿಸಲಾಗಿದೆ, ಅವರೆಲ್ಲರಿಗೂ ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದನ್ನ ವಿಚಾರ ಹೇಳ್ತಾರೆ. ಆದ್ರೆ ಕೋರ್ಟ್ ನಿಂದ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ನೋಟಿಸ್ ಈವರೆಗೆ ಓದಂತೆ ಕಾಣ್ತಾ ಇಲ್ಲ. ಆದ್ರೂ ಕೂಡ ಏನೋ ಅರ್ಜಿದಾರರಿದ್ರು ಅಥವಾ ರೆಸ್ಪಾಂಡೆಂಟ್ ಅಂತ ಇದರಲ್ಲಿ ಬರ್ತಾರೆ, ಅವರು ಎಲ್ಲರೂ ಕೂಡ ವಕೀಲರನ್ನ ಇವತ್ತು ಕೋರ್ಟ್ ಮುಂದೆ ಎಂಗೇಜ್ ಮಾಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ CV ನಾಗೇಶ್ ಅವರು ಜೊತೆಗೆ ಲಕ್ಷ್ಮೀ ಅಯ್ಯಂಗಾರರು ಮತ್ತೊಬ್ಬರು ವಕೀಲರು ಕೂಡ ಬರುವಂತ ಸಾಧ್ಯತೆಗಳಿದೆ. ಮತ್ತೆ ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ್ ನಾವದಗಿ ಅವರು ಕೂಡ ಹಾಜರಾಗುವಂತ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರು ಅವರ ಪರ ವಾದವನ್ನ ಮಾಡಲಿಕ್ಕೆ ಈಗಾಗಲೇ ಏನೋ ಬೆಳಿಗ್ಗೆ ಅಪಿಯರ್ ಆಗಿದ್ದಂತ ಏನೋ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಇದ್ದಾರೆ. ಅದರ ಜೊತೆಗೆ ದೆಹಲಿಯಿಂದ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಈಗ ಬರ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅರ್ಜಿಯಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನೆಂದ್ರೆ, ರಾಜ್ಯಪಾಲರು ನೀಡಿರುವಂತಹ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ಅದು ಕಾನೂನು ಬಾಹಿರವಾಗಿದೆ. ಇಲ್ಲಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನ ಇಲ್ಲಿ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು. ಯಾವುದೇ ಒಂದು ಏನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡಬೇಕಾದ್ರೆ ಒಂದಷ್ಟು ಅಗತ್ಯ ಪ್ರಕ್ರಿಯೆಗಳನ್ನು ಪಾಲನೆ ಮಾಡಬೇಕಾಗಿತ್ತು, ಅದನ್ನ ಪಾಲನೆ ಮಾಡಿಲ್ಲ. ಸಂವಿಧಾನ 168ನೇ ವಿಧಿಯನ್ನ ಇಲ್ಲಿ ಉಲ್ಲಂಘನೆ ಮಾಡಲಾಗಿರುವಂತಹದ್ದು. ಅದರಲ್ಲಿ ವಿಶೇಷವಾಗಿ
ಹಾಗಾಗಿ ಯಾವುದೇ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಡಬೇಕು ಅಥವಾ ಒಬ್ಬ ಜನಪ್ರತಿನಿಧಿಯ ಮೇಲೆ ಅಥವಾ ಒಂದು ಪಬ್ಲಿಕ್ ಸರ್ವೆಂಟ್ ಮೇಲೆ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಆಗಿರಬೇಕು, ಎನ್ಕ್ವೈರಿ ರಿಪೋರ್ಟ್ ಬಂದಿರಬೇಕು. ಎನ್ಕ್ವೈರಿ ರಿಪೋರ್ಟ್ ಅಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಬಂದ ನಂತರವಷ್ಟೇ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡಬೇಕೇ ಹೊರತು ಯಾರೋ ಒಬ್ಬ ಥರ್ಡ್ ಪಾರ್ಟಿ ಬಂದು ಅರ್ಜಿಯನ್ನ ಸಲ್ಲಿಸಿದ ಮೊದಲನೇ ದಿನವೇ ಅವರು ಶೋಕಾಸ್ ನೋಟಿಸ್ ಅನ್ನು ಕೊಡುವಂತದ್ದು, ಕೆಲವೇ ದಿನದಲ್ಲಿ ಯಾವುದೇ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಮತ್ತೆ ಕ್ಯಾಬಿನೆಟ್ ಇದನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಅಥವಾ ಅವರಿಗೆ ಒಂದು ಮನವಿ ಪತ್ರವನ್ನ ಕೊಟ್ಟರು ಕೂಡ ಅದನ್ನ ಅವರು ಸರಿಯಾಗಿ ಪರಿಗಣನೆ ಮಾಡಿಲ್ಲ. ಅದರಲ್ಲಿ ಕೆಲವು ಸುಪ್ರೀಂ ಕೋರ್ಟ್ನ ಏನೋ ಸೈಟೇಷನ್ಗಳು, ಕೆಲವು ಹೈಕೋರ್ಟ್ಗಳ ಸೈಟೇಷನ್ಗಳನ್ನ ಹಾಕಿದ್ರು ಕೂಡ ಕೇವಲ ಅವರಿಗೆ ಬೇಕಾದಂತಹ ಸೈಟೇಷನ್ಗಳನ್ನ ಪಿಕ್ ಅಂಡ್ ಚೂಸ್ ಮಾಡಿ ಆ ಮೂಲಕ ಈ ರೀತಿ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವಂತದ್ರಿಂದ ಇದು ಈ ಒಂದು ಅನುಮತಿ ಕಾನೂನಿನಲ್ಲಿ ಮಾನ್ಯತೆಯನ್ನು ಹೊಂದಿಲ್ಲ. ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಒಂದು ದುರುದ್ದೇಶದಿಂದ ಎಲ್ಲ ಒಂದ್ ಕಡೆ ರಾಜಭವನ ರಾಜಕೀಯ ಕಚೇರಿ ಆದಂತೆ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಪ್ರಾಸಿಕ್ಯೂಷನ್ ಕಾನೂನು ಬದ್ಧತೆ ಇಲ್ಲ, ಕಾನೂನು ಮಾನ್ಯತೆಯನ್ನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆ ಅರ್ಜಿ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2:30ಕ್ಕೆ ಸರಿಯಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮುಂದೆ ವಿಚಾರಣೆಗೆ ಬರುತ್ತೆ. ಆದ್ರೆ ಈ ಒಂದು ಅರ್ಜಿ ಇಷ್ಟು ತುರ್ತಾಗಿ ಬಂದೇ ಬರ್ತಾರೆ ಅಂತೇಳಿ ಗೊತ್ತಿದ್ದಂತಹ ದೂರುದಾರರು ಕೂಡ ಈಗಾಗಲೇ ಕೇವೇಟನ್ನ ಸಲ್ಲಿಸಿದ್ದಾರೆ. ಶನಿವಾರವೇ ಪ್ರದೀಪ್ ಕುಮಾರ್ ಕೇವೇಟನ್ನು ಸಲ್ಲಿಸಿದ್ರೆ ಇವತ್ತು ಬೆಳಿಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಕೇವೇಟನ್ನ ಸಲ್ಲಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ರಾಜ್ಯಪಾಲರ ಕ್ರಮವನ್ನ ಯಾರು ಡಿಫೆಂಡ್ ಮಾಡ್ಕೋತಾರೆ ಕೋರ್ಟ್ ಅಲ್ಲಿ? ಅಜಿತ್, ಅಂದ್ರೆ ಸಾಮಾನ್ಯವಾಗಿ ಅವರ ಏನೋ ಸೆಕ್ರೆಟರಿಯನ್ನ ಇದರಲ್ಲಿ ಪ್ರತಿವಾದಿಯಾಗಿ ಮಾಡಿರೋದ್ರಿಂದ ಅವರಿಗೆ ಕೂಡ ಒಂದು ನೋಟಿಸ್ ಹೋಗುವಂತ ಸಾಧ್ಯತೆಗಳಿದೆ. ಆದ್ರೆ ಈಗ ಈವರೆಗೂ ಕೂಡ ರಾಜ್ಯಪಾಲರ ಪರವಾಗಿ ಯಾರು ವಕೀಲರು ಬರ್ತಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟತೆ ಇಲ್ಲ. ಅಥವಾ ಇವತ್ತಿನ ವಿಚಾರಣಾ ಸಂದರ್ಭದಲ್ಲಿ ಅವ್ರಿಗೇನಾದ್ರೂ ನೋಟಿಸ್ ಅನ್ನ ಜಾರಿ ಮಾಡಿದ್ದೆ ಅದಲ್ಲಿ ಅದಾದ ನಂತರ ಅವ್ರ ಪರವಾಗಿ ಯಾರಾದ್ರೂ ವಕೀಲರನ್ನ ಎಂಗೇಜ್ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಅರ್ಜಿದಾರರು ಬೆಳಿಗ್ಗೆನೆ ಹೇಳಿದಂದ್ರೆ ಯಾರೆಲ್ಲ ಪ್ರತಿವಾದಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಈ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದೇವೆ, ಈ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದೇವೆ, ಇವತ್ತು ವಿಚಾರಣೆಗೆ ಕೈಗೆತ್ತಿಕೊಳ್ಳಿ ಅಂತೇಳಿ ಮನವಿ ಕೂಡ ಮಾಡ್ತಾ ಇದ್ದೇವೆ. ಹಾಗಾಗಿ ತಾವು ಕೂಡ ವಿಚಾರಣೆ ನ್ಯಾಯಾಲಯದ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮನವಿ ಮಾಡಿದ್ದೇವೆ ಅನ್ನುವಂಥ ವಿಚಾರನ ಹೇಳ್ತಾರೆ. ಆದ್ರೆ ಈ ಅರ್ಜಿದಾರರ ಮನವಿಯನ್ನು ಪುರಸ್ಕರಿಸಿ ಏನು ಪ್ರತಿವಾದಿಗಳ ಅಡ್ವೊಕೇಟ್ ಬರ್ತಾರಾ, ರಾಜ್ಯಭವನದಿಂದ ರಾಜ್ಯಪಾಲರು ಯಾರಾದ್ರೂ ವಕೀಲರನ್ನ ಎಂಗೇಜ್ ಮಾಡ್ತಾರಾ? ಸೊ ಈ ಪ್ರಶ್ನೆಗೆ ಸರಿಯಾಗಿ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಆರಂಭ ಆದ ನಂತರವಷ್ಟೇ ರಾಜ್ಯಪಾಲರ ಸೆಕ್ರೆಟರಿ ಪರವಾಗಿ ಯಾರಾದ್ರೂ ವಕೀಲರು ಅಪಿಯರ್ ಆಗ್ತಾರ ಅನ್ನೋದು ಕೂಡ ಪ್ರಶ್ನೆ ಇರುವಂತಹದ್ದು. ಸೊ ಈಗ ಯಾವ ಪೀಠದ ಮುಂದೆ ವಿಚಾರಣೆ ಆಗಬೇಕು ಅನ್ನುವಂತ ಒಂದು ಜಿಜ್ಞಾಸೆ ಇತ್ತು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಜನಪ್ರತಿನಿಧಿಗಳಾಗಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದ ಅಂದ್ರೆ ಆ ವಿಶೇಷ ಪೀಠದ ಮುಂದೆ ಬರಬೇಕಾ ಅಥವಾ ಇದೊಂದು ರಿಟ್ ಪಿಟಿಷನ್ ಆಗಿರೋದ್ರಿಂದ ಸಿವಿಲ್ ಇನ್ ನೇಚರ್ ಇರೋದ್ರಿಂದ ಈ ಒಂದು ಪಿಟಿಷನ್ ಇದು ಹೇಮಂತ್ ಚಂದನಗೌಡರ ಮುಂದೆ ಬರಬೇಕನ್ನೋ ಜಿಜ್ಞಾಸೆ ಇತ್ತು. ಆದ್ರೆ 1:30ಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಒಂದು ಪೀಠದಿಂದ ಇಳಿದ ನಂತರ ಆ ಒಂದು ವಿಚಾರವನ್ನು ಅವ್ರ ಮುಂದೆ ತೆಗೆದುಕೊಂಡು ಹೋಗಿ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯರು ಜನಪ್ರತಿನಿಧಿ ಇರೋದ್ರಿಂದ ಜನಪ್ರತಿನಿಧಿಗಳ ವಿಶೇಷ ಪೀಠದ ಮುಂದೆ ವಿಚಾರಣೆ ನಡೀಲಿ ಅಂತೇಳಿ ನಿರ್ಧಾರ ಆಗಿರುವಂತದ್ದು. ನಾನು ಕೆಲವು ಹೊತ್ತಿನಲ್ಲಿ ವಿಚಾರಣೆ ಬರ್ತದೆ. ಆದ್ರೆ ಘಟಾನುಘಟಿ ವಕೀಲರುಗಳೇ ಕೋರ್ಟ್ ಮುಂದೆ ಇವತ್ತು ಹಾಜರಾಗೋದ್ರಿಂದ ಅದರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಳ್ಳೆ ಹೆಸರಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಸಿಎಂ ಅವರ ಪರವಾಗಿ ನಿಲ್ತಾರೆ. ಆದ್ರೆ ಅರ್ಜಿದಾರರ ಪರವಾಗಿ ಸಿ.ವಿ. ನಾಗೇಶ್ ಅವರು ಬರ್ತಿದ್ದಾರೆ, ಲಕ್ಷ್ಮೀ ಅಯ್ಯಂಗಾರ್ ಅವರಿದ್ದಾರೆ, ಪ್ರಭುಲಿಂಗ್ ನಾವರ್ಗಿ ಅವರು, ಮಾಜಿ ಅಡ್ವೊಕೇಟ್ ಜನರಲ್ ಅವರು ಬರ್ತಿದ್ದಾರೆ. ಹಾಗಾಗಿ ಈ ವಿಚಾರಣೆ ಏನಿದೆ ಎಷ್ಟರ ಮಟ್ಟಿಗೆ ಹೈ ವೋಲ್ಟೇಜ್ ಆಗುತ್ತೆ, ಯಾವ ವಿಚಾರವನ್ನ ಕೋರ್ಟ್ ಕನ್ಸಿಡರ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತಹದ್ದು. ಅಜಿತ್ ಅಂದ್ರೆ ಕಪಿಲ್ ಸಿಬಲ್ ಅವರು ಕೂಡ ಬರ್ತಾರೆ ಅಥವಾ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರು ಒಬ್ಬರು ಅಥವಾ ಇಬ್ಬರು ಕೂಡ ಬರುವಂತ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳಿರುವಂತಹದ್ದು. ಆದ್ರೆ ಈ ಕ್ಷಣದವರೆಗೂ ಕೂಡ ಅವರು ಬೆಂಗಳೂರಿಗೆ ಬಂದಿಲ್ಲ. ಹಾಗಾಗಿ ಕೊನೆ ಕ್ಷಣದಲ್ಲಿ ಏನಾದರೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರಾ ಆ ಬಗ್ಗೆ ಕೂಡ ನೋಡಬೇಕಾಗಿರುವಂತದ್ದು. ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಅವರು ಪರ್ಸನಲ್ ಫಿಸಿಕಲ್ ಅಪಿಯರೆನ್ಸ್ ಕೋರ್ಟ್ ಮುಂದೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೋರ್ಟ್ ಮುಂದೆ ಇರ್ತಾರೆ. ಕಪಿಲ್ ಸಿಬಲ್ ಅವರು ಬೆಂಗಳೂರಿಗೆ ಬರದೇ ಇರೋದ್ರಿಂದ ಅವರು ವಿಸಿಯಲ್ಲಿ ಅಪಿಯರ್ ಆಗ್ತಾರಾ ಅಥವಾ ಇವರಿಬ್ಬರೇ ವಾದವನ್ನ ಮಾಡ್ತಾರ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತದ್ದು. ಆದ್ರೆ ಅರ್ಜಿದಾರರು ರೆಸ್ಪಾಂಡೆಂಟಲ್ ಪರ ಇರುವಂತವರು ಕೂಡ ಘಟಾನುಘಟಿ ವಕೀಲರನ್ನ ಅಪಿಯರ್ ಮಾಡಿದ್ದಾರೆ. ಯಾಕೆಂದ್ರೆ ಈಗೇನು ಅವರು ದೂರನ್ನ ಕೂಡ ಕೊಟ್ಟಿದ್ರು ಮತ್ತೆ ಯಾವ ದಾಖಲೆಗಳಿದೆ ಮತ್ತೆ ಅವರು ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ಅಂಶಗಳೇನು ಅದೆಲ್ಲವೂ ಸರಿಯಾಗಿದೆ, ಯಾವುದೇ ಕಾರಣಕ್ಕೂ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರದ್ದು ಮಾಡಬಾರದು ಅನ್ನುವಂತ ಒಂದು ಗಮನಕ್ಕೆ ತರಲಿಕ್ಕೆ ಕೋರ್ಟ್ ಪೀಠದ ಮುಂದೆ ಅದಕ್ಕೂ ಕೂಡ ಹಿರಿಯ ವಕೀಲರುಗಳು ಬಂದಿರುವಂತದ್ದು. ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಆಗಿರುವಂತದ್ದು ಮತ್ತೆ ಸಿಎಂ ವಿರುದ್ಧದ ಪ್ರಕರಣ ಆಗಿರೋದ್ರಿಂದ ಸಾಕಷ್ಟು ಕುತೂಹಲ ಇದೆ. ಹೈ ವೋಲ್ಟೇಜ್ ವಿಚಾರಣೆ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಯಾರು ಉಲ್ಲೇಖವನ್ನು ಮಾಡ್ತಾರೆ, ಬಹಳ ಹೊತ್ತು ಇಲ್ಲಿ ನಿಲ್ಲಿಸ್ಕೊಳ್ಳೋದಿಲ್ಲ, ಕೋರ್ಟ್ ಹಾಲ್ ಒಳಗಡೆ ಹೋಗ್ಬೇಕು. ನೀವು ಒಂದು ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂಥ ಘಟಾನುಘಟಿ ವಕೀಲರುಗಳ ವಾದ ಮಾಡ್ತಿರುವಾಗ ಕೂತ್ಕೊಂಡು ಕೇಳಿಸ್ಕೊಳ್ಳುವಂಥದ್ದು. ಗೋ ಅಹೆಡ್, ಎಂಜಾಯ್ ಇಟ್, ಅಪ್ಡೇಟ್ ಮಾಡ್ತೀರಿ ಖಂಡಿತ. ಥ್ಯಾಂಕ್ ಯು ಅಜಿತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.